ಕಾರ್ ಒಟ್ಟು ಬಾಗ್ಗಟ್ಟು ಇರ್ಬೇಕು ನೋಡ ಅಣ್ಣ ಇದು ಏನೇನಿದೆ ಇದು ಬಿರಿಯಾನಿ ರೀ ಮಾಂಸ ರೊಕ್ಕ ಕೊಡೋದು ಬಂದಾಗ ಎತ್ತದ್ರಿ ಇಲ್ಲಿ ಅವ್ರಿಗೆ ಒಂದು ಎಗ್ ರೈಸ್ ಪಾರ್ಟಿ ಕೊಡ್ಸಾಕತ್ತೀನಿ ಸಸ್ತಾ ಮಾಲ್ ಬಡಪಾನ್ ಅಂತಾರಲ್ಲ ನಮ್ಮ ಮನ್ಯಾಗ ರೊಟ್ಟಿ ಅನ್ನ ಪಲ್ಯ ಎಲ್ಲ ಬಿಟ್ಟು ಖಾಲಿ ಎಗ್ ರೈಸ್ ಹೊಡ್ಯಾಕ ಬಂದೀನಿ. ಮೊದಲನೇ ಬೈಟ್ ತಿನ್ನೋಣ ನೋಡೋಣ. ಎಗ್ ರೈಸು ಚಿಕನ್ನು ಆದ್ರೂ ಪಾರ್ಟಿ ಜೋರಾತಪ್ಪ ನಮ್ಮದು. ಬೆಂಕಿ ಐತ್ ಮಾವ 500 ವ್ಯೂಸ್ ಬಂತಂದ್ರೆ ಬೆಂಕಿಗೆ ಮಂಜಾಗ ಬಿರಿಯಾನಿ. ಚಿಕನ್ ಏನು ಸ್ವಲ್ಪ ಕುದಿಬೇಕಿತ್ತು. ಊಟ ಮಾಡಿ ಅಂದ್ರೆ ಇಲ್ಲಿ ಮಕ್ಕೊಂಡೆ ಅಂತ ತಿಳ್ಕೊ ಒಳ್ಳೆ ಅವಾಗ ರಾತ್ರಿನೇ ಎದ್ದು ಹೋಗೋದು. ತೋಲೆ ಇದೊಂದು ಬಿಟ್ಟಿಲ್ಲ ಸೊಕಸ್ಲಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋದೊಳಗೆ ಒಂದು ಸ್ವಲ್ಪ ಮಜಾಕ್ ಆಗೋವಂಥದ್ದೈತಿ. ಏನಪ್ಪ ಅಂತಂದ್ರೆ ನೋಡಂತ್ರಿ ಬರ್ರಿ ತೋರಿಸ್ತೀನಿ. ಇವತ್ತು ಅದ್ರಾಗ ನನ್ನ ಬ್ಲಾಗ್ ಒಳಗೆ ನಮ್ಮಿಬ್ಬರು ದೋಸ್ತರನ್ನ ಇಂಟ್ರೊಡ್ಯೂಸ್ ಮಾಡಕೊಂತೀನಿ. ಸೊ ಅವರಿಗೆ ಮೊನ್ನೆ ನಾ ಮಾಡಿದ್ದು ಒಂದು ವಿಡಿಯೋ ಕೈಮಾ ಉಂಡಿದ್ದು ಮಟನ್ ಕೈಮಾ ಉಂಡಿದ್ದು ಅದನ್ನು ನೋಡಿಬಿಟ್ರ ಅವ್ರು. ಅದನ್ನು ನೋಡಿದ್ದಕ್ಕೆ ಪಾರ್ಟಿ ಬೇಕಂತ ಕೇಳಾಕತ್ತಾರ. ಈ ವಿಡಿಯೋ ಚಾಲೂ ಮಾಡೋದ ನಿನ್ನೆ ಮೊನ್ನೆ ಮಾಡೀನಿ. ಈಗ ಅದ್ರಾಗ ಪಾರ್ಟಿ ಕೊಡಿಸ್ಬೇಕು ಈಗ ಅವ್ರಿಗೆ. ಸೊ ಅವ್ರಿಗೆ ಒಂದು ಸಿಂಪಲ್ ಅಂದ್ರೆ ಸಿಂಪಲ್ ಸಸ್ತಾ ಮಾಲ್ ಬಡಪಾನ್ ಅಂತಾರಲ್ಲ ಹಂಗೆ ಆ ಥರ ಮಾಡ್ಕೊಂಡು ಹೊಂಟೀನಿ. ನಾ ಮಾಡತ್ತಿಲ್ಲ ಏನಂತಂದ್ರೆ ಅವ್ರಿಗೆ ಒಂದು ಎಗ್ ರೈಸ್ ಪಾರ್ಟಿ ಕೊಡ್ಸಾಕತ್ತೀನಿ. ಸೊ ಈಗ ಅದ್ರಾಗ ಒಂದೇದವ ನಮ್ಮ ದೋಸ್ತ. ಸೊ ಆ ದೋಸ್ತನ ತೋರಿಸ್ತೀನಿ ನೋಡ್ರಿಲಿ ಮಂಜ. ನೋಡ್ರಿ ಈಗ ಇವ ಮಂಜ, ಅವ ನಮ್ಮ ಬೆಂಕಿ ಫುಲ್ ಆರಾಮ. ಇನ್ನು ಮುಂದೆ ನಾವೇನೋ ಮಾಡಿದ್ರು 3 ಮಂದಿ ಶೇರೆ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಮಾತು ಏನಾಗಬೇಕಪ್ಪ ಅಂತಂದ್ರೆ ಇವತ್ತು ನಾವು ಎಲ್ಲಿಗೆ ಬಂದ್ವಪ್ಪ ಅಂದ್ರೆ ಎಗ್ ರೈಸ್ ತಿನ್ನಾಕ. ಅದು ಎಲ್ಲಿ ಹೊಲದಾಗ ನೋಡಿಲಿ ತೋರಿಸ್ಲಿ ಎಗ್ ರೈಸ್ ತೋರಿಸ್ಲಿ. ಎಗ್ ರೈಸ್ ಅಂತಿ ನಮ್ಮ ಮನ್ಯಾಗ ರೊಟ್ಟಿ ಅನ್ನ ಪಲ್ಯ ಎಲ್ಲ ಬಿಟ್ಟು ಖಾಲಿ ಎಗ್ ರೈಸ್ ಹೊಡ್ಯಾಕ ಬಂದೀನಿ. ಇರ್ಲಿ ಮಾಮ ಬಿರಿಯಾನಿ ತಿನ್ನಿಸ್ತೀನಿ ಅಂತೇಳಿ ಎಗ್ ರೈಸ್ ತಗೊಂಡೆ ಅಲ್ಲಿ. ಇರ್ಲಿಲ್ಲ ಇದೊಂಥರ ಎಗ್ ರೈಸ್ ಪಾರ್ಟಿ ರೊಟ್ಟಿ ಪಲ್ಯ ಬಿಟ್ಟು ಬಂದಿದ್ದು ಇದಕ್ಕೋಸ್ಕರ ನಾನು 3 ಕಿಲೋಮೀಟರ್ ಇಲ್ಲಿದ್ದು ಅಡವಿ ಕರ್ಕೊಂಬಂದಿ. ಅಡವಿ ತೋರಿಸು ಸ್ವಲ್ಪ ನೋಡ್ರಿ ಈಗ ಯಾರು ಇಲ್ಲ ಇಲ್ಲಿ. ಎಗ್ ರೈಸ್ ಅಂಗಡಿಯಾಗ ಎಗ್ ರೈಸ್ ತಿನ್ನಂಬ ಎಗ್ ರೈಸ್ ಅಂಗಡಿಯಾಗ ಎಗ್ ರೈಸ್ ತಿನ್ನಂಬ ಅಂದ್ರು ನಾ ಹೇಳಲ್ಲಿ ಬ್ಯಾಡ್ಲಿ. ಎಗ್ ರೈಸ್ ಅಲ್ಲಿ ಕುಂತಿದ್ರೆ ಇಂಟ್ರೆಸ್ಟ್ ಬರಲ್ಲ. ಒಂದು ಜಾಗ ಕರ್ಕೋಬೇಕಿನ್ ಬರ್ರಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಏನೇ ಇಲ್ಲ ಇಲ್ಲಿ. ಆದ್ರೆ ಏನು ಹೇಳ್ರಿ ಸಖತ್ತ. ಇವತ್ತು ಇನ್ನು ಮುಂದೆ ನಾವು 3 ಮಂದಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತೀವಿ. ಆ್ಯಂಡ್ ನಾವು 3 ಮಂದಿಯಾಗಿ ಒಬ್ಬೊಬ್ರು ಮಿಸ್ ಆದ್ರೂ ಯಾರಾದರೂ ಇದ್ದವ್ರು ಒಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ಅವ್ರು ಕರ್ಕೊಂಡು. ಆ್ಯಂಡ್ ಇನ್ನೊಂದು ಮಾತು, ಸೊ ಈಗ ನಾ ಎಗ್ ರೈಸ್ ತಿನ್ನಕ್ಕಂತಾನೆ ಕರ್ಕೊಂಬಂತೀನಿ ಅವ್ರಿಗೆ. ಸೊ ಈ ಎಗ್ ರೈಸ್ ತಿನ್ನೋದು ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ನೋಡ್ರಿ. ರುದ್ರಪ್ಪಣ ಇವತ್ತು ಎಗ್ ರೈಸ್ ಪಾರ್ಟಿ ಮಾಡಕ್ಕಂತೀವಿ ನಾವು. ವಿಡಿಯೋ ಮಾಡಿ ನಡೀತಲ್ಪ ಇಂಥ ಸಪೋರ್ಟರ್ಸ್ ಎಲ್ಲ ಸಿಗುತ್ತಾ ಅಲ್ಲ. ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ. 4 ಎಗ್ ರೈಸ್ ಚಿಕನ್ ಏನು ಇರ್ಬೇಕಾದ್ರೆ ಮಾತು ಹೇಳ್ರಿ. 4 ಎಗ್ ರೈಸ್ 4 ಎಗ್ ರೈಸ್ ಸಾಕು ಇಷ್ಟು ಮಾಡ. ಫೋಟೋನು ಮುಗಿತ ಅಲ್ಲಿ. ಹಿಂಗೆ ನೋಟಂಗೆ ಮಾಡ್ತಾ ನಂಗೆ ಫೋಟೋನು ಮುಗಿತೈತೆ. ಅಣ್ಣ ಇದು ಏನೇನಿದೆ? ಇದು ಬಿರಿಯಾನಿ ರೀ, ಚಿಕನ್ ಬಿರಿಯಾನಿ. ರುದ್ರಪ್ಪಣ ಅಣ್ಣ ಅಷ್ಟು ಪಾರ್ಸಲ್ ಮಾಡ. ಈಗ ಸನೇಕರಾಗ ನಾವು ವಿಡಿಯೋ ಚಾಲು ಮಾಡಕ್ ಕುಂತೀವಿ. ವಿಡಿಯೋ ಮಾಡಿ ಎಲ್ಲ ಧೂಮ್ ಧಾಮ್ ಹಾಕ್ತಿವಿ. ಹಾಂ ನಡೀತೈತಿಲ್ಲ? ಇಲ್ಲ ಈಗ ಇನ್ನು ಮುಂದೆ ಚಾಲು ಇನ್ನು ಮುಂದೆ ರೋಡಿಗೆ ಹೋಗ್ಬಿಟ್ಟಿವಿ ನಾವು. ಈಗ ಇಲ್ಲ ರುದ್ರಪ್ಪನ ಹೆಸರು ಏನು ಮಾಡಿ ಫೇಮಸ್. ಇಲ್ಲ ಫೇಮಸ್ ಆಗೋ ಏಣ ಒಣಕರ ಹಾಕು ಮುಕ್ಕರಿ ಉರಿಬೇಕು ನೋಡು ಹಂಗ ಖಾರ. ಹಸಿಮೆಣಸಿಕಾಯಿ ನೋಡು ಏಣ ಹಸಿಮೆಣಸಿಕಾಯಿ ಹಾಕ್ಬಿಡಪ್ಪ. ಖಾರ ಒಟ್ಟು ಬಾಗ್ಗಟ್ಟು ಉರಿಬೇಕು ನೋಡು. ಕಬಾಬ್ ಅಣ್ಣ ಏನೇನು 4 ರೈಸ್ 200 ಗ್ರಾಮ್ ಚಿಕನ್. ಆಯ್ತಾ ಪಾರ್ಸಲ್ ಮಾಮ ಪಾರ್ಸಲ್ ಸೀದಾ ಹೋಗೋಣ. ಹೆಸರು ರಿವೀಲ್ ಮಾಡಬೇಡ. ಅಲ್ಲಿ ಕಟ್ ಮಾಡ ಎಗ್ ರೈಸ್ ಪಾರ್ಟಿ ಇಲ್ಲಿ ಬಿಡು. ಕಟ್ ಮಾಡ ಮಾಮ್ ತಗೋ ಪಾರ್ಸಲ್ ತಗೋ ರೊಕ್ಕ ಕೊಡು.
ರೊಕ್ಕ ನನ್ನ ಕಡೆ ಗೊತ್ತಿಲ್ಲ ಮಾಮ ಬಿರಿಯಾನಿ ಪಾರ್ಸಲ್ ರೀ ಏ ಮಾಮ್ಸ್ ರೊಕ್ಕ ಕೊಡೋದು ಬಂದಾಗ ಎತ್ತಿದ್ರೆ ಇಲ್ಲಿ ನಿಮ್ಮ ಹೆಸರು ನನ್ನ ಹೆಸರು ಜನ ಅಂತ ಇಲ್ಲ ಮಾಮ ಹಂಗ ಒಂದು ಸಾಂಗ್ ಹಾಕಂತ ಬರ್ರಿ ತೋ ಮಾಮ್ಸ್ 200 ರೂಪಾಯಿ ಅದು ನಿಜ ದುಡ್ಡು ಕೊಟ್ಟು ಬಾಲಿ ಕೊಟ್ಟಿನಿ ಬಾ ಅಣ್ಣ ಎಷ್ಟಾಯ್ತು ಅಣ್ಣ ನಮ್ದು ಬಿಲ್ಲ ಅಣ್ಣ ಬಿಲ್ ಎಷ್ಟಾಯ್ತು ಇವ್ರು ಎಷ್ಟಾಯ್ತು ರುದ್ರಪ್ಪಣ ಬಿಲ್ಲ ಏಯ್ ಕೊಳ್ಳೆ ಏಯ್ ಇನ್ನ ಕೊಡು ಕೊಡು ಗೈಸ್ ಸೊ ನಾವು ಈಗ ಎಗ್ ರೈಸ್ ತಿನ್ನಕಂತ ಹೊಲ್ದಾಗ ಬಂದೀವಿ ಸೊ ಹೊಲ ಎಲ್ಲ ಕಾಣ್ಬೋದು ನಿಮ್ಗೆ ಇಲ್ಲೊಬ್ಬ ನಮ್ಮ ಬೆಂಕಿ ನೋಡ್ರಲ್ಲ ಈಗ ಮಾಮ ಮತ್ತೆ ಏನಾರು ತಪ್ಪು ತಿಳ್ಕೊಂಡ್ರಿ ನೋಡ್ರಿ ಒಂದೊಂದು ತೋರಿಸ್ತೀನಿ ಎಗ್ ರೈಸ್ ಪಾರ್ಟಿ ನಿಜವಾಗ್ಲು ಇದು ಕಬಾಬ್ ಅಲ್ಲ ಹಾಂ ಚಿಕನ್ ಕಬಾಬ್ ಮಾಮ ಚಿಕನ್ ಕಬಾಬ್ ಇದು ಎಗ್ ರೈಸ್ ಬಿಡು ತೋರಿಸ್ಬಿಡು ಮತ್ತೆ ಅದಕ್ಕೆ ಎಗ್ ರೈಸು ಉಳ್ಳಾಗಡ್ಡಿ ಮತ್ತೇನಿಲ್ಲ ಸಸ್ತಾ ಮಾಲ್ ಬಡಪ್ಪನ 200 ಗ್ರಾಮ್ ಅಂತಿದ್ದು ಹೌದಲ್ಲ ಮಾಮ ಐತ್ ಮಾಮ 200 ಗ್ರಾಮ್ ಐತ್ಲಿ ಮಾಮ ನೋಡಲ್ಲಿ ಕಮ್ಮಿ ಲೇ ಇದ್ರ ಬಣ್ಣ ಎಲ್ಲ ಇದಕ್ಕೆ ಹೋಗ್ಬಿಟ್ಟಿರ್ತಲೇ ಅಪ್ಪ ಅಮ್ಮ ತಂದು ಬಿಟ್ಟಿವಿ ತಿನ್ಬಿಡು ಫಸ್ಟ್ ನಾ ತಿಂತೀನಿ ಬ್ರೋ ಹೆಂಗೈತೆ ಮಾಮ ಚಲೋ ಐತೆ ಅಲ್ಲೇ ಕೊಂದು ತಿಂದ್ರೆ ಓಕೆ ಆಗಿತ್ತೆ ಇರಲಿ ಇನ್ನೊಂದು ಸಂಬಂಧ ಬಂದು ತಿನ್ನೋಗ್ತೀವಿ ಇಲ್ಲಿ ಮಂಜ ಹೆಂಗೈತೆ ಹೆಂಗೈತೆ ಅಷ್ಟು ಫೇವ್ರೇಜ್ ಸೊ ಗೈಸ್ ನಾವು ಈಗ ಸೀದಾ ಶಿಸ್ತು ಬ್ಯಾಟಿಂಗ್ ಮಾಡ್ತೀವಿ ಬ್ಯಾಟಿಂಗ್ ಮಾಡಿದಾಗ ನೋಡೋಣಂತ ಇನ್ನು ತೋರಿಸ್ತೀನಿ ನಿಮಗೆ ಹೆಂಗೆ ಬ್ಯಾಟಿಂಗ್ ಮಾಡ್ತೀವಿ ಅಂತಂದು ಅದ್ರಾಗ ನಾವು ತಂದಿದ್ದೆ 4 ಎಗ್ ರೈಸ್ 3 ಮಂದಿ 4 ಎಗ್ ರೈಸ್ ತಂದೀವಿ ಆಗಲ್ಲ ಅಂತಂದು ಪ್ಲೇಟ್ ಎಲ್ಲ ನೋಡೋಣ ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಸೊ ಒಬ್ಬೊಬ್ಬರು ಅದ ಪ್ಲೇಟ್ ತಂದಿಲ್ಲ ಏನಿಲ್ಲ ನಾವು ಅದ್ರಾಗ ಕುಂತು ಅದ್ರಾಗ ತಿಂದು ಎದ್ದಕ್ಕಿವ ಬಟ್ ಏನೋ ಹೇಳ್ರಿ ಇವತ್ತಿಂದ ಎಗ್ ರೈಸ್ ಪಾರ್ಟಿ ಮಾತ್ರ ಸಖತ್ತ ಗಿಚ್ಚಿ ಗಿಲಿಗಿಲಿ ಅಂತ ಹೇಳ್ತೀನಿ ನೋಡ್ರಿ ಈಗ ಗೈಸ್ ನೋಡ್ರಿ ಎಗ್ ರೈಸ್ ಈಗ ಎಗ್ ರೈಸ್ ಚಿಕನ್ನು ಲಿಂಬೆ ಹಣ್ಣು ಮಂಜ ಉಳ್ಳಾಗಡ್ಡಿ ಮೊದಲನೇ ಬೈಟ್ ತಿನ್ನೋಣ ನೋಡೋಣ ಎಗ್ ರೈಸ್ ಎಲ್ಲ ಮಸ್ತ್ ಐತ್ಲಿ ನೋಡಿಲ್ಲ ಅನ್ಸುತ್ತಾ ಈ ಜನ ಎಗ್ ರೈಸು ಚಿಕನ್ನು ಆದರೂ ಪಾರ್ಟಿ ಜೋರಾತಪ್ಪ ನಮ್ಮದು ಬೆಂಕಿ ಐತೆ ಮಾವ ಮಂಜ ಎಗ್ ರೈಸ್ ಹೆಂಗೈತೆ ಚಲೋ ಐತಲ್ಲ ಅದು ನೋಡಿ ಇಂಥ ಹೊಲ್ದಾಗ್ಲಿ ಯಾರು ಇರ್ಲಾರ್ದ ಜಾಗದಾಗ ಕುಂತು ತಿಂದ ಹಸಿವು ಆದಾಗ ತಿನ್ನೋದು ಎಲ್ಲದು ಅಮೃತನ ಬ್ರೋ ಹಾಂ ನಿಜವಲ್ಲ ಹಸಿವು ಆಗೈತೆ ತಿನ್ನೋಕಂತೀವಿ ಅಷ್ಟೇ ಹಸಿವಾದ ತಿಂದ್ರೆ ಎಲ್ಲ ಅಮೃತನ ಆದ್ರೆ ಏನೇ ಹೇಳ್ರಿ ನಾವು ಬರೋತ್ನ ಒಂದು ಮಿಸ್ಟೇಕ್ ಮಾಡಿ ಒಂದು ಮಾಡಿದ ತಪ್ಪು ಅವ್ನು ರೊಟ್ಟಿ ಪಲ್ಯ ತಿನ್ನಕ್ಕೆ ಬಿಡಲ್ಲ ನಾವು ಏನು ಮಾಡೀವಿ ನೋಡಿಲ್ಲ ಪ್ಲೇಟ ತಂದಿಲ್ಲ ಪ್ಲೇಟ್ ತರಲಾರ್ದಲ್ಲಿ ಎಲ್ಲದ ಬೇಕು ಇಟ್ಕೊಂಡು ತಿನ್ನಕತ್ತೇವ ಬಟ್ ಎಲ್ಲದು ಎಲ್ಲ ಫೀಲ್ ಮಾಡ್ಬೇಕು ಎಲ್ಲ ಫೀಲ್ ಮಾಡ್ಬೇಕು ಸಕ್ಕರಿದ್ರಿಪ್ಪ ಚಿಕನ್ ಏನು ಸ್ವಲ್ಪ ಕುದಿಬೇಕಿತ್ತು ಕುದಿಸು ಮಸ್ತ್ ಚಿಕನ್ ಮಸ್ತ್ ಇದೆ ಎಲ್ಲ ಇದೆ ಇಷ್ಟು ದೂರ ಬಂದು ತಿನ್ನೋಂತಿಲ್ಲ ಏನು ಅನಿಸ್ತೈತೆ ನಾವು ನಿಮಗೆ ಅನ್ನಂಕರ ನನಗಂದ್ರೆ ಏನಿಲ್ಲ ರೊಕ್ಕ ಖರ್ಚು ಮಾಡಿದಕ್ಕೆ ತಿನ್ನಕತ್ತೀನಿ ನಾನು ಯಾಕಂದ್ರೆ ಮಸ್ತ್ ತಣ್ಣ ಗಾಳಿ ಐತಿ ಊಟ ಮಾಡಿ ಅಂದ್ರೆ ಇಲ್ಲಿ ಮಕ್ಕೊಂಡೇನು ತಿಳ್ಕೊ ಒಳ್ಳೆ ಯಾವಾಗ ರಾತ್ರಿನೇ ಎದ್ದು ಹೋಗೋದು ಹಂಗತ್ತರ ತಣ್ಣ ಗಾಳಿ ಐತಿ ನೋಡ್ರಿ ನೀವು ನೇಚರ್ ನೋಡ್ರಿ ಎಲ್ಲ ಹೆಂಗೈತಿ ಇಂಥ ನೇಚರ್ದಾಗ ಕುಂತು ನಾವು ತಿನ್ನಕತ್ತೀವಿ ಬೆಂಕಿ ಹೆಂಗೆ ಅನ್ಸುತ್ತೆ ಬೆಂಕಿ ಇಂಥ ನೇಚರ್ದಾಗ ಕುಂತು ತಿನ್ನಕುಂತಿದ್ದಕ್ಕೆ ಏನು ಮಾಡೋದಿಲ್ಲ ತಿನ್ಬೇಕು ಈಗ ಯಾಕಂದ್ರೆ ನೇಚರ್ ಚಲೋ ಐತಿಲ್ಲ ನಲ್ಲ ಆದ್ರೆ ನನಗೆ ಎಗ್ ರೈಸ್ ಎವ್ರೇಜ್ ಐತಿ ಒಂದು ಲೆಕ್ಕಕ್ಕೆ ಐತಿ ಅಂದ್ರೆ ನಿನಗೆ ಹೆಂಗೆ ಅನ್ಸದ ಎಗ್ ರೈಸ್ ಅಲ್ಲ ಈ ನೇಚರ್ದಾಗ ಕುಂತು ತಿನ್ನಕತ್ತಿದ ನೇಚರ್ ಅಲ್ಲ ಹೊಲ್ದಾಗ ಕುಂತು ತಿನ್ನಕತ್ತಿ ಹೊಲ್ದಾಗ ಕುಂತು ತಿನ್ನಕತ್ತಿದ್ದು ಹೆಂಗೆ ಅನ್ಸದ ಹೇಳಿ ಸೂಪರ್ ಚಲೋ ಐತಲ್ಲ ಹೆಂಗೆ ಒಟ್ಟು ಚಲೋ ಆಯ್ತಲ್ಲ ಚಲೋ ತೋರಿಸು ತೋರ್ಸಿನಿ ಮಾಮ ಇಟ್ಟತನ ಅದನ್ನ ತೋರ್ಸಿನಿ ಆದ್ರೆ ಏನೋ ಹೇಳ್ರಿ
ಮಸ್ತ್ ಐತಿ ಎಗ್ರೆಸ್ ನೇಚರ್ದಾಗ. ಅದು ನಮ್ಮ ಹೊಲ್ದಾಗ ಕುಂತ ಹೊಲ್ದಾಗ ಕುಂತು ಎಗ್ರೆಸ್ ತಿನ್ನಾಕತ್ತೀವಿ. ಅಲ್ಲೇ ಮನ್ಯಾಗ ತಿನ್ನೋ ಅಂದ್ರೆ ಮಂಜ ಏನು ತಿಂತಿದ್ಲೆ ಮನ್ಯಾಗಿದ್ರ? ರೊಟ್ಟಿ ಪಲ್ಯ ತಿನ್ನೋಣ. ಎಗ್ರೆಸ್ ಖಾಲಿ ಎಗ್ರೆಸ್ ತಗೊಂಡು ಬಿರಿಯಾನಿ ಬರುವತ್ತಿನ ಬಿರಿಯಾನಿ ಅಂತೇಳಿ ಕರ್ಕೊಂಡ್ಬಂದಿನಿ. ಇಲ್ಲಿ ನೋಡಿದ್ರೆ ಎಗ್ರೆಸ್ ತಿನ್ಸಕತ್ತೀನಿ ಅವ್ರಿಗೆ. ಬಟ್ ಒಂದು ಮಾತು ಏನಪ್ಪ ಅಂದ್ರೆ ಸರಿ, ಒಂದು ಮಾತು ಏನಾಗಬೇಕಪ್ಪ ಅಂದ್ರೆ ನನ್ನ ಸಕ್ಸಸ್ಲಿದ್ದು ಏನಾರ ಕಾರಣ ಇದ್ರು ಅಂದ್ರೆ ಇವರ ಇಬ್ಬರ. ಬ್ರೋ ನಾವೊಂದು ಮಾತು ಹೇಳ್ತೀನಿ, ಹೇಳ. ಇವತ್ತು ಎಗ್ರೆಸ್ ತಿನ್ಸಿ ಅಂತ ನಾವೇನು ಬೇಜಾರಾಗಲ್ಲ. ನೀವು ಏನಾರ ಅವಂಗ ಸಬ್ಸ್ಕ್ರೈಬ್ ಆದ್ರೆ ಮುಂದೊಂದು ದಿವಸ ನಮಗೆ ಬಿರಿಯಾನಿ ಊಟ ತಿನ್ಸಿ. ಗೈಸ್ ಪಕ್ಕ ಈ ವಿಡಿಯೋ ಏನಾರ ಎಗ್ರೆಸ್ ತಿನ್ನೋ ವಿಡಿಯೋ ಏನಾರ ಒಂದು 500 ವ್ಯೂಸ್ ಬಂತಂತೀಗ, 500 ನಾ 1000 ಕೇಳಾಯ್ತಿಲ್ಲ, 500 ವ್ಯೂಸ್ ಬಂತಂದ್ರೆ ಬೆಂಕಿಗೆ ಮಂಜಾಗ ಬಿರಿಯಾನಿ ಎಲ್ಲಿ ತೋರಿಸ್ತು ಅಂತ ಹೇಳಲ್ಲ, ಎಲ್ಲಿ ತಿನ್ನಿಸ್ತು ಅಂತ ಹೇಳಲ್ಲ. ಅದು ಒಂದು ವಿಡಿಯೋ ತೋರಿಸ್ತೀನಿ ನಾನು ನಿನಗೆ ಪಕ್ಕ. ಮಾಮ ಈ ವಿಡಿಯೋ ಏನಾರ 500 ವ್ಯೂಸ್ ಬಂತಂದ್ರೆ 500 ವ್ಯೂಸ್ ಬಂತಂದ್ರೆ ಪಕ್ಕ ದೊಡ್ಡ ಬಿರಿಯಾನಿನ ಏನಾದ್ರೂ ಮಾಡ್ತೀವಿ. ಅದು ಆರ್ಡ್ರ್ ಹಂಗಲ್ಲ, ಬಿರಿಯಾನಿ ತಿನ್ನಿಸ್ತೀನಿ. ನಮಗೆ ಕಬಾಬ್ ಎಲ್ಲಾರ್ದು ಹೋಗಂಗಿಲ್ಲ ಊಟ. ಬ್ರೋ ಎಂತ ಮೋಸ ಮಾಡಿದ ಗೊತ್ತಾ ಬ್ರೋ? ಇವನು ದುಂಡಿ ನಮಗೆ ಬಿಟ್ಟು ತಿಂದಿದ್ದಾನೆ ಬ್ರೋ. ಇರೋ ಮಮ್ಮಿ ಈಗ ಅದಕ್ಕೆ ಈಗ ಚಿಕನ್ ಪಾರ್ಟಿ ಕೊಡ್ಸಕೈತಿ ಮಗನ. ಈಗ ಏನಿಲ್ಲ, ಈಗ ಇದು ಏನಾರ ವಿಡಿಯೋ 500 ವ್ಯೂಸ್ ಬಂತಂತ ತಿಳ್ಕೊಮ್ಮ ಪಕ್ಕ. ನೋಡು ಪಕ್ಕ ಏನೈತಿ ನೆಕ್ಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಬಿಡ ಚಿಕನ್ ಬಿರಿಯಾನಿ. ಮಾಮ ಏನಾರ ಹೇಳೋದೈತನ? ಏನಾರ ಹೇಳೋದೈತಿ? ಸ್ವಲ್ಪ ಊಟ ಮಾಡಕ್ಕೆ ಬಿಡ್ಲಿಪ್ಪ. ಊಟ ಮಾಡಕ್ಕೆ ಬಿಡ್ತೀವಿ. ನಿಮಗೆ ನೆಕ್ಸ್ಟ್ ಬೇಕಾ ಬೇಡ? ಏನಲ್ಲ, ನೀವು ಅವ್ರು ಮಾಡ್ತಾರ 500 ವ್ಯೂಸ್ ಆಗತ್ತೆ, ತಲೆ ಕೆಡ್ಸೋಕೆ ಹೋಗ್ಬೇಡ. ಮಂಜ ಕೊಡ್ಸೆ ತಪ್ಪ 500 ವ್ಯೂಸ್ ಪಕ್ಕ ಹೋಗುತ್ತಾ? ಯಾಕೆ ಹೋಗಲ್ಲ ಅನ್ಸುತ್ತೆ ನನಗೆ. ರೆಡಿ ಮಾಡ್ಕೊಂಡು. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ನಾವು ನೋಡ್ರಿ 3 ಮಂದಿ ಒಂದೊಂದು ಎಗ್ರೆಸ್ ತಿಂದೀವಿ. ಒಂದು ಎಗ್ರೆಸ್ ನಾ ಒಂದು ಎಗ್ರೆಸ್. ಅದ್ರಾಗ ನಾ ತರೋದ 4 ಎಗ್ರೆಸ್ ತಂದೀವಿ. ನಾ ಅನ್ಕೊಂಡೆ 3 ರೈಸ್ ಸಾಲಲ್ಲ, ಇನ್ನೊಂದು 2 ಎಕ್ಸ್ಟ್ರಾ ತೊಗೊಂಬಂತಂದು. ಬಟ್ ಒಂದೇ ಎಕ್ಸ್ಟ್ರಾ ತೊಗೊಂಡಿವಿ, ಒಂದೇ ಎಕ್ಸ್ಟ್ರಾ ತೊಗೊಂಡಿವಿ. ಬಟ್ ಇದನ್ನ ಸಾಕಾಗ್ಬಿಟ್ಟೈತೆ ನಮಗೆ. ಇವು 3 ಎಗ್ರೆಸ್ ತಿಂದಿದ್ದು ಸಾಕಾಗ್ಬಿಡ್ತು. ನೋಡ್ಬೇಕು ಈಗ ಅದೊಂದು ಹೆಂಗಾರ ಮಾಡಿ 3 ಮಂದಿ ಕುಂತು ಸರಿಸ್ಬೇಕು ಹೆಂಗಾರ ಮಾಡಿ. ಅವ ಸರಸಮಿಲ್ಲೀಗ ಮತ್ತೆ ವೇಸ್ಟ್ ಮಾಡಲ್ಲ ನಾವು. ಹಾಂ ವೇಸ್ಟ್ ಮಾಡ್ಬಾರ್ದು ಕಾರಣಕ್ಕೆ ತಿನ್ನೋದಪ್ಪ. ಮಾಮ ನಿಂದು ಇನ್ನೂ ಒಂದು ರೈಸ್ ಮುಗಿಯೋದ್ರಲ್ಲಿ ನಾವಲ್ಲ ಇಲ್ಲ ಮಾಮ, ಹೆಂಗಾರ ಮಾಡಿ ಅದು ಸರಿಸ್ಬೇಕು 3 ಮಂದಿ ಸೇರಿ. ಸಕ್ಕತ್ತ ಹೊಟ್ಟೆ ಅಂಕರು ತುಂಬಿತ್ತು ಈಗ ಅದ್ರ ಹೆಂಗಾರ ಮಾಡಿ ತಿಂದ್ಬಿಡೋಣ. ಆ್ಯಕ್ಟಿಂಗ್ ಇಲ್ಲಿ ಏನಿ ನಾವು ನಿಜವಲ್ಲ ನಾ ಇದ್ದಿದ್ದು ಹೇಳಕತ್ತ ನಾನು. ಬಟ್ ನೀನು ನಿಮ್ಗೆ 2 ಎಗ್ರೆಸ್ ಸರಳ ಹೋಗಿ ಹೋಗುತ್ತೆ. ಇಲ್ಲ ಮಾಮ 2 ಎಗ್ರೆಸ್ ತಿಂತಿದ್ದೆ ನಾನು. ಬಟ್ ಯಾಕೋ ಇದು ಒಟ್ಟ ಹೋಗೋದು ಏನಾರ ಮಿಕ್ಸ್ ಮಾಡ್ಯಾನ ಗೊತ್ತಾಗೋಲ್ತಾನ ಅದು. ಅಲ್ಲ ರುದ್ರಣ್ಣ ನಿನ್ ಬಗ್ಗೆ ಮಾಡ್ತಾ ಇದ್ದ ನೋಡು. ರುದ್ರಣ್ಣ ಚಲೋ ನಮ್ಗೆ ಒಳ್ಳೆಯದು ಬೇಯಿಸ್ತಾನೆ ರುದ್ರಣ್ಣ ನೀನ್ ಅಂಗಡಿ ಬಗ್ಗೆ ಹೇಳ್ತದನ. ಇಲ್ಲ ರುದ್ರಣ್ಣ ಚಲೋ ಮಾಡಿ ಎಗ್ರೆಸ್ ಚಲೋ ಮಾಡಿದೆ. ಆದ್ರ ಜಾಸ್ತಿ ಹಾಕೇನ್ಲಿ ಎಗ್ರೆಸ್ ಜಾಸ್ತಿ ಹಾಕೇನ್ಲಿ ಮೋಸ್ಟ್ಲಿ ನನಗೆ ಅದಕ್ಕೆ ಅದಕ್ಕೆ ನಮ್ಮ ಹೊಟ್ಟೆ ತುಂಬಿತದೆ. ಬೆಂಕಿ ರೈಸ್ ಹಾಕ್ಯಾನ. ತೋಲೆ ಇದೊಂದು ಬಿಟ್ಟಿಲ್ಲ, ತೋಲೆ ಇದು ಸ್ವಲ್ಪ ತಗೋ. ಇಲ್ಲ ಸ್ವಲ್ಪ ತಗೋ ಮಾಮ, ವೇಸ್ಟ್ ಮಾಡಬಾರ್ದು ಮಾಮ. ಹೇಳಿ ಹಂಗೆ ತಗೋ. ಅದಕ್ಕೆ ನಾನು ಸ್ವಲ್ಪ ನಿಂತಿದ್ದ. ಈಗ ನೋಡ್ರಿ, ಈಗ ಫುಲ್ ಎಗ್ರೆಸ್ ಅಂಕರು ನಮ್ಮದು ಖಾಲಿ ಹಾಕಿ ಬಂದೈತಿ. ಈಗ ನೋಡ್ರಿ ತಿಂತಿದ್ಯಾ ಇನ್ನೊಂದು 200 ಗ್ರಾಮ್ ಚಿಕನ್ ಅಣ್ಣ, ಇನ್ನೂ 200 ಗ್ರಾಮ್ ಚಿಕನ್ ಕಬಾಬ್ ಅಂತ ನಾ ಹೇಳಿದ್ನಲ್ಲ. ಈ ವಿಡಿಯೋ ಓದ್ತಾವ ಒಂದು 500 ವ್ಯೂಸ್ ಓದ್ತಪ್ಪ ಅಂದ್ರೆ ನೆಕ್ಸ್ಟ್ ಬಿರಿಯಾನಿ ಮಂಜಾಗ ನಾವು ಕೇಳಿದಲ್ಲ. ನಾವು ಇಲ್ಲ ಮಗನ, ಈಗ ಸ್ಟಾರ್ಟಿಂಗ್ ಇಲ್ಲ ಅದು. ನಾವು ಕರ್ಕೊಂಡು ಅಂದ್ರೆ ನಿಂಗೆ ತಾಜ್ ಹೋಟೆಲ್ ಕರ್ಕೊಂಡು ಹೋಗನಲ್ಲ, ಸಿಂಪಲ್ ಒಂದು ಹೋಟೆಲ್ ಕರ್ಕೊಂಡು ಹೋಗಿ ಆ ಹೋಟೆಲ್ ಅಂತ ಆಯ್ತು ಡನ್. ಈಗ ನೋಡ್ರಿ 500 ವ್ಯೂಸ್ ಹೋಗ್ಬಾರ್ದಂತ ನಾ ಅನ್ಕೊಂತೀನಿ. ಯಾಕಂದ್ರೆ ಇವ್ರಿಗೆ ತಿರ್ಸ್ಬೇಕಾಗತ್ತಲ್ಲ ಮಾಮ. 500 ವ್ಯೂಸ್ ಹೋಗುತ್ತಂತಿಲ್ಲಂತೆ. ಪಕ್ಕ ಹೋಗತ್ತೆ ಮಾಮ. ಹೋಗುತ್ತಾ? ನೀ ಹೇಳಿ ಅಂದ್ರೆ ಹೋಗ್ಬೇಕದ ಹೋಗಲ್ಲಿ ಹೋಗಲಿ. ಇದೊಂದು ಎಗ್ರೆಸ್ ಐತೆ, ಇದೊಂದು ಎಗ್ರೆಸ್ 3 ಮಂದಿ ಸೇರಿ ಖಾಲಿ ಮಾಡ್ತೀವಿ ತಡ್ರಿ. ಈಗ ಸೊ ನೋಡ್ರಿ, ನಾವ್ ಏನಾರ ಮಾಡಕ್ ಬಂದಿರ್ತೀವಿ. ಒಬ್ಬ ಫೋಟೋಗ್ರಾಫರ್ ನಿಮ್ ಟೀಮ್ದಾಗ ಇರ್ತಾನ, ಎಲ್ಲಿ ಹೋದ್ರ ಫೋಟೋ ತೆಗಿತಿರ್ತಾನ ಇವನ್ ಅಂತವ. ಸೊ ಗೈಸ್ ಫುಲ್ ಎಗ್ರೆಸ್ ಎಲ್ಲ ಮಸ್ತ್ ಕೇಂಡಿ ಕಡಲ್ ತಿಂದಿವಿ. ಸೊ ಈ ಒಂದೊಂದ ಕೇಳ್ತೀನಿ ಎಗ್ರೆಸ್ ಹೆಂಗಾಗಿತ್ತಂತ. ಮಂಜ ಎಗ್ರೆಸ್ ಹೆಂಗಾಗಿತ್ತ?
ಏನ್ರ ಖಾರ ಉಪ್ಪು ಮಸಾಲೆ ಕಮ್ಮಿ ಎಲ್ಲಾ ಕರೆಕ್ಟ್ ಇತ್ತು, ಕಬಾಬು ಚಲೋ ಇತ್ತು, ಎಗ್ ಹಾ. ರೈಸು ಚಲೋ ಇತ್ತು. ಹಾ ಅಡ್ಡಿಲ್ಲ ಆದ್ರೂ ನೇಚರ್ದಾಗ ಬಂದು ಊಟ ಮಾಡಿ ಆದ್ರೆ ನೇಚರ್ ಚಲೋ ಐತಿ ಮಂಜಾ. ಮಂಜಾನ ಮುಗಿತ ಬೆಂಕಿ ಎಗ್ರೆಸ್ ಸಂಗೀತ ಬೆಂಕಿ ಬೆಂಕಿ ಇತ್ತ? ಆದ್ರ ನಮ್ಗೆ ಇಲ್ಲಿ ಬಂದು ಸುಮ್ನೆ ಟೈಮ್ ವೇಸ್ಟ್ ಮಾಡಿದಂತ. ಏ ಇರ್ಲಿಲ್ಲ ಏ ಮಾಮ ಸೊ ಏನೋ ಹೇಳ್ರಿ ನೀವು ನೇಚರ್ ಮಾತ್ರ ಭಾರಿ ಇತ್ತು. ನೇಚರ್ ಅಲ್ಲ ಇದು ಹೊಲ, ಇದು ಹೊಲದಾಗ ಬಂದ್ಕೊಂಡು ತಿಂದಿವಿ. ಅಲ್ಲಿ ತೋರ್ಸ ಅಲ್ಲಿ ತೋರ್ಸ ಬಾಂಬ್ಸ್ ಅಲ್ಲಿ ಐತ್ ನೋಡ್ರಿ ನಮ್ ಗಾಡಿ ಅಲ್ಲಿ ಕಾಣಿಸ್ತದ ಕಾಣಿಸ್ತದೆ ನೋಡಿ ಅಲ್ಲಿ. ಸೊ ಅಲ್ಲಿ ಪಾರ್ಕ್ ಮಾಡಿ ಬಂದಿವಿ. ಅಣ್ಣ ಒಬ್ಬ ಇಟ್ಟದ್ನ ಯಾರ ವಾಕಿಂಗ್ ಮಾಡಕತ್ತಾರ ಮಮ್ಮ ಮಾಮ್ಸ್ ನೋಡ್ರಿ ಎಂತ ಡೌನ್ದಾಗ ಇಳಿಬೇಕೀಗ. ಓ ಸೊಕಾಸ್ಲಿ. ಸೊ ಗೈಸ್ ಈಗ ಏನಿಲ್ಲ, ಈಗ ಸೀದಾ ಹೋಗೋದೈತೆ ಮನಿಗ್ ಹೋಗಿ ಪಾಸ್ಕೊಂಬಿಡೋದು ಈಗ. ನೀವ್ ಮಾಡಿರೋ ತಪ್ಪಿ ನಾವ್ ನೋಡ್ರಿ ಹಂಗದ ಬೆಂಕಿ ಏನಾನ ಮಾಡಕತ್ಬಿಟ್ರ ಗೈಸ್. ಸೀದಾ ಹೋಗುನ್ರಿ. ಗಣೇಶ್ ಪಾರ್ಟಿ ಅಂಕರ್ ಮಸ್ತ್ ಇತ್ತ. ಈಗ ಏನಿಲ್ಲ, ಈಗ ಸೀದಾ ಮನಿಗ್ ಹೋಗೋದೈತಿ, ಹಚ್ಕೊಂಡ್ರೈತಿ. ನೆಕ್ಸ್ಟ್ ವಿಡಿಯೋದಾಗ ಮತ್ ಸಿಗ್ತೇನ್ರಿ. ಸೊ ಈ ವಿಡಿಯೋ ಏನ್ರ 500 ವ್ಯೂಸ್ ಹೋತಪ್ಪ ಅಂತಂದ್ರ ನಾವ್ ಒಪ್ಕೊಂಡ್ರ ಹಂಗ ಇಬ್ಬರಿಗೂ ಒಂದ್ ಚಿಕನ್ ಬಿರಿಯಾನಿ ತಿನ್ನಿಸ್ತೇನೆ ಅಂದ. ಆಟ ಹೋಗೋದ ಬಿಡೋದ ನಿಮ್ಮೆ ಬಿಟ್ಟಿದ್ದ. ಇಷ್ಟ ಈ ವಿಡಿಯೋನಾಗ ನಮಸ್ಕಾರ ಎಲ್ಲ.